ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ಯೂಟ್ಯೂಬಲ್ಲಿ ಸುಮಿತ್ ಬೆಟ್ಟಿಗೇರ್ ಅನ್ನೋ ಇಮೇಲ್ ಐಡಿಯಿಂದ ಪ್ರಶ್ನೆ ಕೇಳಿದ್ದಾರೆ. ಗುರುಗಳೇ, ಮದುವೆ ಅನಿವಾರ್ಯನಾ ಅನ್ನೋ ಬಗ್ಗೆ ವಿಡಿಯೋ ಮಾಡಿ ಅಂತ. ಸ್ನೇಹಿತರೆ, ಮದುವೆ ಅನಿವಾರ್ಯನಾ ಇಲ್ಲ ಅನ್ನೋದಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟಪಡಿಸ್ತೀನಿ. ಮದುವೆ ಅಂತಂದರೆ ಮೂಲವಾಗಿ ಅದರ ಹಿನ್ನೆಲೆ, ಕಾರಣಗಳು, ಉದ್ದೇಶಗಳು ಬೇರೆ ಬೇರೆ ಏನೇನೋ ಸಾವಿರ ಇರುತ್ತೆ. ಬಟ್ ಅದು ಯಾವುದೂ ಅಲ್ಲ. ಮೂಲವಾಗಿ ಓನ್ಲಿ ಫಾರ್ ಸೆಕ್ಸ್, ಕಾಮದಾಹವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಆಪೋಸಿಟ್ ಜೆಂಡರ್ ಬೇಕು. ಅಂದರೆ ಹುಡುಗಿಗೆ ಹುಡುಗ ಬೇಕು, ಹುಡುಗನಿಗೆ ಹುಡುಗಿ ಬೇಕು. ಅದನ್ನು ಯಾರ ಜೊತೆ ಅಂದರೆ ಅವ್ರ ಜೊತೆ ಕಾಮದಾಹವನ್ನು ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸಮಾಜ ಒಂದು ವ್ಯವಸ್ಥೆಯನ್ನು ತಗೊಂಡು ಬಂದಿದೆ. ಅದನ್ನು ಮದುವೆ ಅಂತ ಒಂದು ಬಂಧನದಲ್ಲಿ, ಒಂದು ಕ್ರಿಯೆಯಲ್ಲಿ ತೊಡಗಿಸಿ ನಿಮ್ಮಿಬ್ಬರನ್ನ ಮದುವೆ ಮಾಡ್ತಾರೆ. ಆ ನಂತರ ನಿಮ್ಮ ವೈಯಕ್ತಿಕ ಕ್ರಿಯೆಗಳನ್ನು, ಕಾಮಕ್ರೀಡೆಗಳನ್ನು ಆಡೋದಕ್ಕೆ, ನಿಮ್ಮ ಕಾಮದಾಹವನ್ನು ನೀಗಿಸ್ಕೊಳ್ಳೋದಕ್ಕೆ, ಅದರ ಜೊತೆಗೆ ಇವೆಲ್ಲವೂ ಬೇರೆ ಬೇರೆ ಅನುಕೂಲಗಳು. ಏನು, ನನಗೆ ಅಡುಗೆ ಮಾಡಾಕಬೇಕು, ನನ್ನ ಬಟ್ಟೆ ಒಗಿಬೇಕು, ನನ್ನ ಸಂತಾನೋತ್ಪತ್ತಿ, ನನ್ನ ವಂಶ ಬೆಳಿಬೇಕು, ಬೆಳಗಬೇಕು. ಈ ಅನುಕೂಲಗಳೆಲ್ಲ ಬೇರೆ ಬೇರೆ ಇರ್ತವೆ. ಮೂಲವಾಗಿ ಅದರ ಬುಡ, ರೂಟ್, ವಾಟ್ ಈಸ್ ರೂಟ್ ಕಾಸ್ ಅಂತ ಹೇಳ್ತಾರೆ. ಅಂದರೆ ಭೂಮಂಡಲದ ಮಧ್ಯಭಾಗ, ಇದನ್ನು ಕೋರ್ ಅಂತ ಕರೀತಾರೆ. ಆ ಕೋರ್ ಏನು ಅಂದರೆ ಓನ್ಲಿ ಫಾರ್ ಸೆಕ್ಸ್. ಅದಾದಮೇಲೆ ಬೇರೆ ಎಲ್ಲವೂ ಅದಕ್ಕೆ ಪೋಣಿಸ್ಕೊಳ್ತಾ ಹೋಗುತ್ತೆ, ಒಂದೊಂದಾಗಿ. ಇನ್ನೂ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಪೋಣಿಸ್ಬೋದು. ಈಗಿನ ಒಂದು ಮದುವೆಗಳಲ್ಲಿ ಸತ್ವ ಇಲ್ಲ. ಮದುವೆ ಅನ್ನೋದ್ರ ಅರ್ಥ ಗೊತ್ತಿಲ್ಲ. ಏನಕ್ಕೆ ಈ ಸಂಪ್ರದಾಯಗಳನ್ನು ಮಾಡಿದ್ರು, ಯಾಕೆ ಇದೊಂದು ಅದ್ಭುತವಾದ ಜೀವನ ಸಂಗಾತಿ ಅಂತ ಕರೆದ್ರು, ದಾಂಪತ್ಯ ಅಂತ ಏನಕ್ಕೆ ಕರೆದ್ರು, ಇದನ್ನು ನಿಜವಾಗ್ಲೂ ಲಕ್ಷದಲ್ಲಿ ಒಬ್ರಿಗೂ ಗೊತ್ತೋ ಗೊತ್ತಿಲ್ವೋ ಅದು ಗೊತ್ತಿಲ್ಲ. ಆದರೆ ಎಲ್ಲ ಶಾಸ್ತ್ರಗಳು ಅದ್ಭುತವಾಗಿ ಗೊತ್ತು. ಯಾವ ರೀತಿ ಅಡುಗೆ ಮಾಡಿಸ್ಬೇಕು ಗೊತ್ತು, ಯಾವ ರೀತಿ ಬಟ್ಟೆ ತೊಗೊಳ್ಬೇಕು ಗೊತ್ತು, ಒಡವೆ ತೊಗೊಳ್ಬೇಕು ಗೊತ್ತು, ಯಾವ ಚೌಲ್ಟ್ರಿಲಿ ಮದುವೆ ಮಾಡಬೇಕು ಗೊತ್ತು, ಏನದು ವೆಡ್ಡಿಂಗ್ ಕಾರ್ಡ್ನ ಹೇಗೆ ಮಾಡಿಸ್ಬೇಕು, ಎಷ್ಟು ಡಿಸೈನಾಗಿ ಮಾಡಬೇಕು, ಕ್ರಿಯೇಟಿವ್ ಆಗಿ ಮಾಡಬೇಕು ಗೊತ್ತು. ಆದರೆ ಗಂಡ ಹೆಂಡತಿ ಹೇಗಿರಬೇಕು ಅಂತ ಹೇಳ್ಕೊಡೋರು ಯಾರೂ ಇಲ್ಲ. ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ತವೆ, ತೊಂದರೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಇದನ್ನೆಲ್ಲ ಹೇಗೆ ನಿಭಾಯಿಸೋದು, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ನಾವು ಹೇಗೆ ಅಲ್ಲಿ ವ್ಯವಹರಿಸ್ಬೇಕು, ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅದನ್ನೆಲ್ಲ ಯಾರೂ ಹೇಳ್ಕೊಡೋರಿಲ್ಲ. ಅದು ಸ್ವಯಂಕೃತವಾಗಿ ಅವರಾಗವರು ಕಲ್ತ್ಕೊಳ್ಬೇಕು ಹೊರತು ಬೇರೆ ಯಾರೂ ಹೇಳ್ಕೊಡಲ್ಲ. ಬಟ್ ಏನೇನು ಮದುವೆಗೆ ಸಿದ್ಧತೆಗಳು ನಡೆಯಿತು, ಇದು ಯಾವುದೂ ಅವಶ್ಯಕತೆ ಇಲ್ಲ. ಜೀವನ ಪರ್ಯಂತ ಅದು ಬೇಕಾಗೇ ಇಲ್ಲ. ಅದು ತಾತ್ಕಾಲಿಕ. ಅದಕ್ಕೆ ಮಾನ್ಯತೆ ಕೊಟ್ಟಷ್ಟು ಒಂದು ಹೆಣ್ಣು ಗಂಡು ಮದುವೆ ಆದ ನಂತರ 30 ವರ್ಷ, 40 ವರ್ಷ, 50 ವರ್ಷ ಜೊತೆಲಿರ್ಬೇಕಾಗತ್ತೆ. ಇದನ್ನು ಹೇಗೆ ಅಷ್ಟು ಲಾಂಗ್ ಟರ್ಮಲ್ಲಿ ಬದುಕೋದು ಹೇಗೆ, ಅದು ಸುಖವಾಗಿ ಬದುಕೋದು ಹೇಗೆ, ನೆಮ್ಮದಿಯಿಂದ ಬದುಕೋದು ಹೇಗೆ, ಆರೋಗ್ಯಕರವಾಗಿ ಬದುಕೋದು ಹೇಗೆ, ಕುಟುಂಬದಲ್ಲಿ ಹೇಗೆ ನಾವು ನಿರ್ವಹಣೆ ಮಾಡಬೇಕು, ಅರ್ಥ ಮಾಡ್ಕೊಳ್ಳೋದು ಹೇಗೆ, ಹೊಂದ್ಕೊಳ್ಳೋದು ಹೇಗೆ, ಇದನ್ನು ಹೇಳ್ಕೊಡೋದು ಯಾರೂ ಇಲ್ಲ. ಇದು ಮೈನಸ್ ಪಾಯಿಂಟ್. ಆದ್ದರಿಂದ ಮದುವೆ ಮಾಡ್ಕೊಳ್ಬೇಕೋ ಬೇಡವೋ ಅಂತಂದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ. ನಿಮ್ಮ ಮನೆಯಲ್ಲಿ ಹುಡುಗನಿಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಬಟ್ ಎಲ್ಲರೂ ಕೂಡ ಬಲವಂತ ಮಾಡ್ತಾ ಇರ್ತಾರೆ. ಸೆಂಟಿಮೆಂಟಲಲ್ಲಿ ಕ್ರಿಯೇಟ್ ಮಾಡ್ತಾರೆ. ನಾನು ನೇಣು ಹಾಕೊಂಡ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ, ನೀನು ಮದುವೆ ಆಗಲಿಲ್ಲ ಅಂತ ನಂಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಹಿಂಗೆ ಏನೋ ಎದುರಿಸಿ ಬೆದರಿಸಿ ನಿಮ್ಮ ಕೈಲಿ ಮದುವೆ ಮಾಡಿಬಿಡ್ತಾರೆ. ನಿಮಗೆ ಮದುವೆ ಅಂದ್ರೇ ಅಲರ್ಜಿ. ಅಂಥದ್ರಲ್ಲಿ ಇಷ್ಟ ಇಲ್ಲದೇ ಇದ್ರೂ ಕೂಡ ಮದುವೆ ಆಗಿ ಮುಂದೊಂದು ದಿವಸ ಆ ಸಂಸಾರ ನೌಕೆಯಲ್ಲಿ ತೂಗಿಸ್ಕೊಂಡು ಹೋಗೋರು, ಇಷ್ಟ ಇದ್ದೋ ಇಲ್ಲ ಸುಮ್ಮನೆ ಜೀವನ ಪರ್ಯಂತ ಹೋಗೋರೊಬ್ಬರು, ಮತ್ತು ಕೆಲವರು ಮಧ್ಯದಲ್ಲೇ ಇನ್ನೊಂದು ಆಯಾಮಕ್ಕೆ ಹೋಗೋರಂಥವ್ರೊಬ್ಬರು, ಮತ್ತು ಕೆಲವರು ಅನಿವಾರ್ಯತೆಯಿಂದ ಅಂದರೆ ಸತ್ತು ಬದುಕ್ತಾ ಇರ್ತಾರೆ ಇಂಥವರು. ಆದ್ದರಿಂದ ಇಲ್ಲಿ ನಿಮಗೆ ಮದುವೆ ಬೇಕಾ ಬೇಡವಾ ಅಂದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೂ ಸಾಮಾಜಿಕ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಗಂಡು ಮಕ್ಕಳು ಹೇಗೋ ಬದುಕ್ಬಿಡಬಹುದು ಮದುವೆ ಇಲ್ಲದೇನೆ, ಯಾವುದೋ ಒಂದು ರೀತಿ ಟೈಮ್ ಪಾಸ್ ಮಾಡಿ. ಬಟ್ ಹೆಣ್ಮಕ್ಳು ಬದುಕೋದು ಬಹಳ ಬಹಳ ಕಷ್ಟ. ಯಾಕೆಂದರೆ ಈ ಸಮಾಜದ ದೃಷ್ಟಿಕೋನ ಹೆಣ್ಣುಮಕ್ಕಳ ಬಗ್ಗೆ ಬೇರೆನೇ ರೂಪದಲ್ಲಿದೆ. ಆಕೆ ಒಂಟಿ ಅಂತ ಗೊತ್ತಾದರೆ ಬೇಲಿ ಇಲ್ಲದೇ ಇರುವಂತಹ ಹೊಲ ಅಂತ ನೀವು ತಿಳ್ಕೊಳ್ಳಿ. ಯಾವ ದನ ಕರುಗಳು ಬೇಕಾದ್ರೂ ನುಗ್ತವೆ, ಯಾವನ್ ಬೇಕಾದ್ರೂ ಹೋಗಿ ಒಳಗಡೆ ಎಣ್ಣೆ ಹೊಡಿತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಆ ಮದುವೆ ಅಂತ ಹಾಕ್ಬಿಟ್ರೆ ಅದಕ್ಕೆ ಫೆನ್ಸಿಂಗ್ ಬಂದ್ಬಿಡುತ್ತೆ.
ಅದಕ್ಕೊಂದು ಗೇಟ್ ಇಟ್ಟಿರ್ತಾರೆ, ಒಳಗಡೆ ಬರೋದಕ್ಕೆ ಭಯ ಬೀಳ್ತಾರೆ. ಕೆಲವರು ಕರೆಂಟ್ ಹಾಕ್ಬಿಟ್ಟಿರ್ತಾರೆ, ಮೇಲ್ಗಡೆ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿತು, ಸತ್ತೋಗ್ಬಿಡ್ತಾನೆ. ಅಲ್ಲೇ ಶಾಕ್ ಹೊಡಿಯೋದೇನು, ಸತ್ತೋಗ್ಬಿಡ್ತಾನೆ. ಹೈ ವೋಲ್ಟೇಜ್ ಕರೆಂಟ್ ಶಾಕ್ ಕೊಟ್ಬಿಟ್ಟಿರ್ತಾನೆ. ಸೊ ಈ ರೀತಿ ಒಂಟಿಯಾಗಿ ಹೆಣ್ಣು ಬದುಕೋದು ಬಹಳ ಬಹಳ ಕಷ್ಟ. ಬದುಕಬಹುದು ಯಾರು ಅಂದರೆ ಹುಲಿ ಥರ ಇರಬೇಕು ಆಕೆ, ಧೈರ್ಯವಂತೆ ಆಗಿರಬೇಕು, 2 ಗುಂಡಿಗೆ ಇರಬೇಕು. ಆಗ ಬೇಕಾದರೆ ಹೆಣ್ಣು ಒಂಟಿಯಾಗಿ ಮದುವೆ ಇಲ್ಲದೇ ಬೇಕಾದ್ರೂ ಬದುಕಬಹುದು. ಆ ರೀತಿ ಬದುಕಂಥವ್ರು ಸಾಕಷ್ಟು ಮಹಿಳೆಯರಿದ್ದಾರೆ, ಮಹಾತ್ಮರು ಅವರೆಲ್ಲ. ಸತ್ಪುರುಷೆಯರು ಅಂತ ಅವರನ್ನು ಬೇಕಾದ್ರೆ ಕರಿಬಹುದು, ಸಾಕಷ್ಟು ಜನ ಇದ್ದಾರೆ, ಆದರೆ ಬೆರಳೆಣಿಕೆ ಅಷ್ಟು ಮಾತ್ರ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಧೈರ್ಯ ಇದ್ದರೆ, ನಾನು ನಿಭಾಯಿಸಬಲ್ಲೆ, ಕಷ್ಟಗಳನ್ನು ಎದುರಿಸಬಲ್ಲೆ, ನನ್ನ ಹತ್ರ ಯಾರೂ ಬರೋದಿಲ್ಲ, ನಾನು ಬೆಂಕಿ ಇದ್ದಂಗೆ ಅಂತ ಏನಾದರೂ ಆಕೆ ನಿರ್ಧರಿಸಿದ್ರೆ ಖಂಡಿತವಾಗ್ಲೂ ಬೇಕಾದರೆ ಮದುವೆ ಆಗದರೆ ಏಕಾಂಗಿಯಾಗಿ ಬದುಕಬಹುದು. ಎಷ್ಟೋ ಜನ ಬದುಕ್ತಾ ಇದ್ದಾರೆ, ಬಟ್ ಕೆಲವರು ಪಾಪ ಬಹಳ ಕಷ್ಟಪಟ್ಟು ಆಗದೇನೆ ಕಡೆಗೊಂದು ದಿವಸ ಒಂದು 40 ವರ್ಷದಲ್ಲೋ 50 ವರ್ಷದಲ್ಲೋ ಮದುವೆ ಆಗ್ಬಿಡ್ತಾರೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ, ಯಾಕೆಂದರೆ ಹೊಡೆತ ತಿಂದು 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 ಸಾಕಾಗೋಗ್ಬಿಟ್ಟಿರುತ್ತೆ ಅವ್ರಿಗೆ. ಆದರೆ ಗಂಡು ಮಕ್ಕಳು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಮರದ ಕೆಳಗಡೆ ಮಲಗ್ಬಿಡ್ಬೋದು, ಯಾವುದೋ ಒಂದು ದೇವಸ್ಥಾನದ ಫುಟ್ಪಾತಲ್ಲಿ ಬೇಕಾದ್ರೆ ಮಲಗ್ಬೋದು. ಹೆಣ್ಮಕ್ಳು ಹಂಗೆ ಮಲಗಕ್ಕಾಗತ್ತ? ಮಲಗಿದ್ರೆ ಕಾಮಕರು ಸುಮ್ಮನೆ ಬಿಡ್ತಾರ? ದಾರಿ ಹೊಕ್ಕರು ಅವ್ರನ್ನ ವಿಚಿತ್ರವಾಗಿ ನೋಡಕ್ಕೆ ಶುರು ಮಾಡ್ತಾರೆ, ಅವರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಆ ರೀತಿ ಬದುಕೋದು ಬಹಳ ಕಷ್ಟ. ಒಂಟಿ ಹೆಣ್ಣು ಎಲ್ಲಾದರೂ ಮನೇಲಿ ಇದ್ದಾಳೆ ಅಂತಂದರೆ ಅವಳಿಗೆ ಮನೆ ಬಾಡಿಗೆ ಕೊಡೋದಿಲ್ಲ. ಅಕಸ್ಮಾತ್ ಬಾಡಿಗೆ ಕೊಟ್ಟರೆ ಓನರೇ ಅವಳ ಮೇಲೆ ಕಣ್ಣು ಹಾಕ್ಬಿಟ್ಟಿರ್ತಾನೆ. ಅಕ್ಕಪಕ್ಕದ ಮನೆಯವ್ರು ಸುಮ್ಮನೆ ಬಿಡಲ್ಲ, ಇವಳು ಒಂಟಿಯಾಗಿದ್ದಾಳೆ ಬಿಡು ಅಂತ. ಆದ್ದರಿಂದ ಹೆಣ್ಮಕ್ಳು ನೀವೇ ನೋಡಿ, ಸಮಾಜದಲ್ಲಿ ಎಷ್ಟೊಂದು ಜನ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ವಿಧವೆಯರು ಇರ್ತಾರೆ, ಅಥವಾ ಗಂಡ ಬಿಟ್ಟಂಥವ್ರು ಇರ್ತಾರೆ, ಡಿವೋರ್ಸ್ ಮಾಡಿರೋರು, ಗಂಡ ಬಿಟ್ಟು ಓಡೋಗ್ಬಿಟ್ಟಿರೋನು. ಇವ್ರಿಗೆಲ್ಲ ಎಷ್ಟು ಜನ ಅಡ್ಡದಾರಿ ಹಿಡ್ದಂಥವ್ರು ಸಾಕಷ್ಟು ಜನ. ಒಂದು 30% ಅಷ್ಟು ಪಾಪ ಅವರು ಬದುಕೋದಕ್ಕೆ ಏನೋ ಒಂದು ಆಧಾರ ಬೇಕೇ ಬೇಕು. ಆದ್ರಿಂದ ತಪ್ಪು ದಾರಿಗೆ, ತಪ್ಪು ಹೆಜ್ಜೆಗಳನ್ನು ನಡೆದಂಥವ್ರು ಸಾಕಷ್ಟು ಜನ. ಈ ರೀತಿ ಸುಮಾರು ಸಮಾಜದಾದ್ಯಂತ ನೋಡಬಹುದು. ಆದ್ರಿಂದ ಅನಿವಾರ್ಯನಾ ಅಂತಂದರೆ ಖಂಡಿತವಾಗ್ಲೂ ಅದು ನಿಮ್ಮ ಇಚ್ಛೆ. ಗಂಡು ಮಕ್ಕಳು ಬೇಕಾದರೆ ಬದುಕಬಹುದು, ಹೆಣ್ಣು ಮಕ್ಕಳು ಬಹಳ ಬಹಳ ಕಷ್ಟ. ಅವ್ರಿಗೆ ವಿಚಿತ್ರವಾದ ಹಿಂಸೆಗಳನ್ನು ಅನುಭವಿಸ್ಬೇಕಾಗುತ್ತೆ. ದೈಹಿಕ ಅಲ್ಲ, ಮಾನಸಿಕ ಹಿಂಸೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಎಲ್ಲ ಗಂಡಸರು ಕೆಲವರನ್ನು ಬಿಟ್ಟು ಬಾಕಿ ಎಲ್ಲವೂ ಕೂಡ ಕೇವಲ ಕಾಮದ ಗೊಂಬೆಯನ್ನಾಗಿ ಮಾತ್ರ ನೋಡ್ತಾರಷ್ಟೆ. ಇವಾಗ ಬೇಜಾನ್ ಈ ಜಪಾನ್, ಚೈನಲ್ಲಿ ಸೆಕ್ಸ್ ಟಾಯ್ಗಳು ಸಿಗ್ತವೆ, ಅದನ್ನಾದರೂ ತಗೊಂಡು ಅವರು ಆಸೆಗಳನ್ನು ಪೂರೈಸ್ಕೊಳ್ಬಹುದು. ಆದರೆ ಜೀವಂತ ಹೆಣ್ಣುಗಳನ್ನೇ ಈ ರೀತಿ ಗೊಂಬೆಗಳನ್ನಾಗಿ ಉಪಯೋಗಿಸ್ತಾರೆ. ಆಕೆ ಬೇಕು ಅನ್ನೋ ಒಂದು ಚಟ ಹಿಡಿದು ಪ್ರತಿಜ್ಞೆ ಮಾಡಿ ಅವಳನ್ನು ಏನೋ ದುಡ್ಡು ಕೊಟ್ಟು ಹೊಗಳೋ, ಏನೋ ಗಿಫ್ಟ್ ಕೊಟ್ಟು ಏನೋ ಮಾಡಿ ಪಟಾಯಿಸ್ಕೊಂಡ್ಬಿಡ್ತಾರೆ. ಸಿಗರೇಟ್ ಸೇದ್ದಂಗೆ ಸೇದ್ಬಿಟ್ಟು ಆಮೇಲೆ ಬಿಸಾಕ್ಬಿಡ್ತಾರೆ, ಮುಗ್ದೋಯ್ತು ಅಷ್ಟೆ. ಆಕೆನು ಪಾಪ ಎಷ್ಟೇ ಸಲ ಬಲೆಗೆ ಬಿದ್ರೂ ಮತ್ತೆ ಹೊಸದಾಗಿ ಬೀಳ್ತಾ ಇರ್ತಾರೆ. ಬಿದ್ದಂಥ ಹೆಣ್ಣುಗಳನ್ನು ನೋಡಾದರೂ ಕಲ್ತ್ಕೊಳ್ಬೇಕು, ಅದನ್ನು ಮಾಡಲ್ಲ, ನಾನೇ ಅನುಭವಿಸ್ಬೇಕು. ಅವಳು ಹಂಗೆ ಬಿದ್ಲು ಅಂದರೆ ಅವಳಿಗೆ ಬುದ್ಧಿ ಇಲ್ಲ, ಆದರೆ ನನಗೆ ಬುದ್ಧಿ ಇದೆ, ನಾನು ಹಂಗೆ ಹೋಗಿ ಬಿದ್ದ ಮೇಲೆ ಅಯ್ಯೋ ನಾನು ಅವಾಗಲೇ ಅವಳನ್ನ ನೋಡಿ ಕಲ್ತ್ಕೊಬೇಕಾಯ್ತು. ಇಲ್ಲ, ಪ್ರತಿಯೊಬ್ಬರು ಬೀಳಬೇಕು, ಅವಾಗ ಗೊತ್ತಾಗುತ್ತೆ, ಅನುಭವಗಳು ಸಿಗ್ತವೆ. ಆದ್ದರಿಂದ ಮದುವೆ ಅನಿವಾರ್ಯವೋ ಇಲ್ಲವೋ ಅಂತ ನೀವು ಕೇಳಿರೋ ಪ್ರಶ್ನೆಗೆ ಖಂಡಿತವಾಗ್ಲೂ ಗಂಡು ಮಕ್ಕಳಾಗಿದ್ದರೆ ಡೆಫಿನೆಟ್ಲಿ ನೀವು ಏನೂ ತೊಂದರೆ ಇಲ್ಲ, ಆರಾಮಾಗಿ ಬದುಕ್ಬೋದು, ಹೆಂಗೋ ಬದುಕೊಳ್ಬಹುದು. 99% ಆಪ್ಷನ್ ಇದೆ ನಿಮಗೆ. ಹೆಣ್ಣು ಮಕ್ಕಳಾದರೆ ನಿಮಗೆ 99% ಇಲ್ಲ, ಓನ್ಲಿ 33%, 100ರಲ್ಲಿ 3 ಭಾಗ, ಒಂದು ಭಾಗದಲ್ಲಿ ಮಾತ್ರ ನೀವು ಸ್ವಲ್ಪ ಸೌಖ್ಯವಾಗಿರ್ತೀರ, ಸೇಫ್ಟಿಯಾಗಿರ್ತೀರ. ಬಟ್ ಇನ್ನು 67 ಭಾಗ ನೀವು ಸಮಸ್ಯೆಗಳಲ್ಲಿ, ತೊಂದರೆಗಳಲ್ಲಿ, ಕಷ್ಟಗಳಲ್ಲಿ ಸಿಗಾಕೊಳ್ತೀರ. ಕುಂದುಕೊರತೆಗಳು, ಅಡೆತಡೆಗಳು ಆಗೇ ಆಗ್ತವೆ. ಅದನ್ನೆಲ್ಲ ನಾನು ಎದುರಿಸಬಲ್ಲೆ, ಅದನ್ನೆಲ್ಲ ತುಳಿದು ಸಾಗಬಲ್ಲೆ. ನಾನು 2 ಗುಂಡಿಗೆ ಇರೋಳು, ನನಗೆ ಧೈರ್ಯ ಜಾಸ್ತಿ, ಬುದ್ಧಿಯಿಂದ ಯುಕ್ತಿಯಿಂದ ಉಪಯೋಗಿಸ್ಕೊಂಡು ನಾನು ಜೀವನವನ್ನು ಸಾಗಿಸ್ತೀನಿ ಅಂದರೆ ಹೆಣ್ಣು ಮಕ್ಕಳು ಬೇಕಾದರೂ ಖಂಡಿತವಾಗ್ಲೂ ಇರಬಹುದು. ಆದರೆ ಇಲ್ಲಿ ಇರಬಹುದು ಇರಬಾರದು ಅನ್ನೋದು ವೈಯಕ್ತಿಕ. ಬಟ್ ನಿಮಗೆ ಕೌಟುಂಬಿಕದಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ನಿಮಗೆ ಬಿಡ್ತಾರಾ ಬಿಡಲ್ವಾ, ಅವ್ರನ್ನೆಲ್ಲ ಹೇಗೆ ಒಪ್ಪಿಸ್ತೀರಾ? ಇದನ್ನ ತಿಳ್ಕೊಂಡು ಖಂಡಿತವಾಗ್ಲೂ ಆ ರೀತಿ ಏನಾದರೂ ಇರಲೇಬೇಕು ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಾನು ನಿಮಗೆ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಇದೆಲ್ಲವನ್ನು ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ
ಖಂಡಿತವಾಗ್ಲೂ ಬನ್ನಿ. ಕೆಲವೊಂದು ಕರ್ಮ ಸಿದ್ಧಾಂತಗಳನ್ನು ನೀವು ತಿಳ್ಕೊಂಡ್ರೆ ಮುಂದಿನ ಹೆಜ್ಜೆ ಬಹಳ ಅದ್ಭುತವಾಗಿ ಸಾಗ್ತಾ ಇರುತ್ತೆ ಸಕಾರಾತ್ಮಕದ ಹಾದಿಯಲ್ಲಿ. ಅಕಸ್ಮಾತ್ ಈ ಕರ್ಮ ಸಿದ್ಧಾಂತಗಳು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ನಕಾರಾತ್ಮಕದ ಹಾದಿಯಲ್ಲಿ ಮುಂದೆ ಸಾಗ್ತಾ ಇರ್ತೀರ. ಅದು ನಿಮಗೆ ಮತ್ತಷ್ಟು ಸಮಸ್ಯೆಗಳನ್ನು ಒಡ್ಡುತ್ತೆ. ಅದನ್ನು ನೀವು ಅನುಭವಿಸ್ಲೇಬೇಕಾಗುತ್ತೆ. ಆದ್ದರಿಂದ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.